ನಮಸ್ಕಾರ ಸ್ನೇಹಿತರೆ, ಚೇತನ್ ಮಾತಾಡ್ತಾ ಇದ್ದೀನಿ. ಸುಮಾರು ಜನ ಬೆಳಗ್ಗೆಯಿಂದ ಫೋನ್ ಕಾಲ್ಸ್ಗಳು, ಮೆಸೇಜ್ಗಳು ಸುಮಾರು ಜನ ಮಾಡ್ತಾ ಇದ್ದೀರಾ. ಗಾಡಿಗಳು ಹಿಡಿತಾ ಇದ್ದಾರೆ ಅಂತ. ಏನ್ ಮಾಡ್ಬೋದು ಹೇಳಿ, ಏನ್ ಮಾಡೋಣ? ತುಂಬಾ ಬೇಜಾರಾಗುತ್ತೆ. ಒಂದು ವಿಚಾರ ಹೇಳ್ತೀನಿ ಕೇಳಿ. ಸುಮಾರು ವರ್ಷಗಳಿಂದ ಹೋರಾಟ ಮಾಡುವಾಗ ಚಾಲಕರಿಗೆ ರೋಡಲ್ಲಿ ಹೋಗಿ ಕೈ ಮುಗಿದು ಗಾಡಿಗಳಿಗೆ ಪೋಸ್ಟರ್ ಹಾಕಿ ಹೋರಾಟಕ್ಕೆ ಬನ್ನಿ ಸ್ವಾಮಿ, ನಮಗ್ ನ್ಯಾಯ ಕೇಳೋಣ ಅಂತ ಕರೆದಾಗ, ನನ್ನ ಮನೆಯಲ್ಲಿ ನನ್ನ ಮಕ್ಳು ನೋಡ್ಬೇಕು, ನನ್ನ ಬಿಸ್ನೆಸ್ ನೋಡ್ಬೇಕು, ಸ್ಕೂಲ್ಗೆ ಬಿಡಕ್ ಹೋಗ್ತಾ ಇದ್ದೀನಿ, ಹಾಸ್ಪಿಟ್ಲ್ ಬಿಡಕ್ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಓಡೋದ್ರಲ್ಲ, ಅವತ್ ನಮ್ಮ ಮನ್ಸುಗಳಿಗೆ ಎಷ್ಟು ನೋವಾಗಿರೋಣ. ಅವತ್ ಹೋರಾಟಗಾರರೆಲ್ಲ ಅವರ ಮನೆ ಕೆಲಸ ಕಾರ್ಯ ಬಿಡ್ಕೊಂಡು ಅವರ ಸಂಸಾರಗಳನ್ನ ಬಿಟ್ಟು ಚಾಲಕ ಪರವಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೋಡ್ಗೆ ಇಳಿದಾಗ ನೀವ್ ಯಾವ ರೀತಿ ಸಪೋರ್ಟ್ ಕೊಟ್ರ ಹೇಳಿ? ಯಾವ ರೀತಿ ಸಪೋರ್ಟ್ ಕೊಟ್ರ? ಕೆಲವೊಂದು ಚಾಲಕರು, ಎಲ್ರಿಗೂ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾವು ರೋಡಲ್ಲಿ ನಿಲ್ಸಿ ಮೆಜೆಸ್ಟಿಕ್ ಅಲ್ಲಾಗ್ಲಿ, ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡುವಾಗ ನಮ್ಮ ಚಾಲಕರೇನೆ, ಬೇರೆಯವರಲ್ಲ, ನಮ್ಮ ಆಟೋ ಚಾಲಕರೇನೆ ಹೋರಾಟಕ್ಕೆ ಬನ್ನಿ ಅಂದ್ರೆ ಸ್ಕೂಲ್ ಬಾಡ್ಗೆ ಹೋಗ್ಬೇಕು, ನಾನು ಯಾಕೆ ಬರೋಣ, ನನ್ಗೇನು ಬಂದ್ರೆ ದುಡ್ಡು ಕೊಡ್ತೀರಾ ಅಂತ ಕೇಳದಂತ ಡ್ರೈವರ್ಗಳಿದ್ದೀರಲ್ಲ, ಅಂತವ್ರಿಗೆ ಇವತ್ತಿನ ಲೈವ್ ಅರ್ಪಣೆ. ಖಂಡಿತ ನೋಡಿ, ಗಾಡಿ ಹಿಡಿತಾ ಇದಾರೆ ಅಂತ ಸುಮಾರು ಜನ ಫೋನು ಮೆಸೇಜ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಯಾವುದೇ ಕಾರಣಕ್ಕೂ ಭಯ ಬೀಳ್ಬೇಡಿ, ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗ್ಬೇಡಿ. ಯಾರ್ಯಾರು ಫೈನ್ ಬೀಳುತ್ತೆ ತುಂಬಾ ಒಳ್ಳೇದು. ಒಂದು ವಿಚಾರ ಹೇಳ್ತೀನಿ, ಗಾಡಿ ಡಾಕ್ಯುಮೆಂಟ್ಸ್ ಆಗಿರ್ಲಿ, ಯೂನಿಫಾರ್ಮ್ ವಿಚಾರ ಆಗಿರ್ಲಿ, ನಾವ್ ಯಾವ್ದು ಧ್ವನಿ ಎತ್ತಲ್ಲ. ಅಗ್ರಿಗೇಟರ್ ಸಂಸ್ಥೆಗಳ ವಿರುದ್ಧವಾಗಿ ಯಾವ್ದನ್ನು ಫೈನ್ ಬಿದ್ದಿದ್ರೆ 1 ವಾರಗಳ ಕಾಲಾವಕಾಶ ಇರುತ್ತೆ. ನೋಡೋಣ RTO ಇನ್ನು ಎಷ್ಟು ದಿನ ಗಾಡಿಗಳನ್ನ ಹಿಡಿತಾರೆ, ನಮ್ಮ ಮಾಹಿತಿ ತಾಣನ ಎಷ್ಟು ದಿನ ಹಿಡಿತಾರೆ ನೋಡ್ಬಿಟ್ಟು ತದನಂತರದಲ್ಲಿ ಯಾರ್ಯಾರು ಗಾಡಿಗಳನ್ನ ಹಿಡಿದಿದ್ದಾರೆ ಅವರ ಗಾಡಿಗಳು ದಾಖಲಾತಿಗಳನ್ನ ಎತ್ಕೊಂಡು ಮತ್ತೆ ಏನಕ್ಕೆ ಹಿಡಿದಿದ್ದಾರೆ, ಅಪ್ಲಿಕೇಶನ್ ಅಲ್ಲಿ ಓಡಿಸ್ತಾರ ಕಾರಣದಿಂದ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬರ್ದಿರ್ತಾರೆ ಯಾವ ಸಂಸ್ಥೆ ಅಂತ ಬರ್ದಿರ್ತಾರೆ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ವಗೇರಾ ಅಂತ ಬರ್ದಿರ್ತಾರೆ. ಆ ಸಂಸ್ಥೆಗಳ ಮುಂದೆ ಚಾಲಕರು ನೀವು ಹೋಗೋದಕ್ಕೆ ಧೈರ್ಯ ತುಂಬ್ತೀರಿ. ಹೋಗಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಖಂಡಿತವಾಗಿ ಹೇಳ್ಕೊಡ್ತೀರಿ. ಯಾರು ಭಯ ಬೀಳ್ಬೇಡಿ, ದುಡಿಮೆ ಮಾಡೋದ್ ಮಾಡಿ. ದಯವಿಟ್ಟು ಆಗಂತ ಸಾರ್ವಜನಿಕರಿಗೆ ಅವ್ರು ಯಾರೋ ದೌರ್ಜನ್ಯವಾಗಿ ದುಡ್ಡು ಕಿತ್ಕೊಂತ ಇದಾರೆ. ಇವತ್ ನೋಡಿ, ಎಲ್ಲ 90% ಆನ್ಲೈನ್ ದುಡಿಮೆ ಆಗಿದೆ. ಯಾರು ಸಹ ರೋಡಲ್ಲಿ ಕೈ ಹಾಕಿ ಬಾಡಿಗೆ ಕೇಳೋರಿಲ್ಲ, ಮೀಟರ್ ಹಾಕಿ ಅಂತ ಕೇಳೋರೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ಬರ್ತಾ ಇಲ್ಲ. ಅಂತ ಸಂದರ್ಭದಲ್ಲೂ ಸಹ ಇವತ್ತು ಆಟೋ ಚಾಲಕರಿಗೆ ನೋಡೋ ಅಂತ ರೀತಿನೇ ಬೇರೆ. ದರೋಡೆಕೋರರು ಎಕ್ಸ್ಟ್ರಾ ಕೇಳ್ತಾರೆ, ಕರೆದ ಕಡೆ ಬರಲ್ಲ, ಚಾನ್ಸೇ ಇಲ್ಲ. 90% ಆನ್ಲೈನ್ಗೆ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ಹಂಗಾಗಿ ಇನ್ನೂ ನಾವು ಸಾರ್ವಜನಿಕರ ದೃಷ್ಟಿಯಲ್ಲಿ ಕೆಟ್ಟವರಾಗೋದಕ್ಕಿಂತ ಒಳ್ಳೆಯವರಾಗಂತದನ್ನ ಯೋಚನೆ ಮಾಡಿ. ಹಿಡಿತಾರ ಅಂತದ್ದು ಖಂಡಿತವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎಷ್ಟೋ ವರ್ಷಗಳಿಂದ ಅವರ ಡಾಕ್ಯುಮೆಂಟ್ಗಳನ್ನ ಯಾವ್ದೂ ಲ್ಯಾಪ್ಸ್ ಆಗದಲ್ಲೇ ನೋಡ್ಕೊಂಡ್ ಬರ್ತಾ ಇದಾರೆ ಗೊತ್ತಾ ಚಾಲಕರು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಏನೋ ಈಗ ಶೋಕಿಗೆ ಬಂದು ಬೇಕಾಬಿಟ್ಟಿ ಡಾಕ್ಯುಮೆಂಟ್ಸ್ಗಳು ಬಿದ್ದಿರ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ದುಡಿಮೆ ಮಾಡೋ ಅಂತವ್ರಿಗೆ ತೊಂದರೆ ಆಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸಹ ಸರಿ ಇದ್ದು, ನಿಮ್ಮ ಸಮವಸ್ತ್ರನು ಸಹ ಸರಿ ಇದ್ದು, RTO ಅಧಿಕಾರಿಗಳು ನಿಮ್ಗೆ ಏನಾದ್ರು ಫೈನ್ ಹಾಕಿದ್ರೆ ಆ ದಾಖಲಾತಿಗಳನ್ನ ಇಟ್ಕೊಳ್ಳಿ. 1 ವಾರ ಕಾಲಾವಕಾಶ ಇರುತ್ತೆ. ಆ 1 ವಾರದಲ್ಲಿ ಯಾವ ಸಂಸ್ಥೆಯವರು ನಿಮ್ಗೆ ಯಾವ ಸಂಸ್ಥೆ ಹೆಸರು ಹೇಳ್ಬಿಟ್ಟು ಫೈನ್ ಹಾಕಿದ್ದಾರೆ ಅಂತವರ ಸಂಸ್ಥೆ ಮುಂದೆ ನಿಮ್ಮನ್ನ ಕಳ್ಸ ಅಂತ ಕೆಲಸ ಮಾಡ್ತೀರಿ. ನೀವು ಹೋಗಿ ಒಂದು ಕೇಸ್ ಹಾಕಿಸ್ಕೊಳ್ಬೇಕಿತ್ತು. ನಿನ್ ಡ್ರೈವರ ಬ್ರದರು ಯಾರೋದು ಬಸವರಾಜ್ ಕನ್ನಡಿಗ ಡ್ರೈವರ ನೀನು? ನಾವು ಕೇಸ್ ಹಾಕಿಸ್ಕೊಂಡಿದ್ದೀರಿ ಸ್ವಾಮಿ. ಬಾ ಸ್ವಾಮಿ, ನೀನು ಬರೀ RTO ಕೇಸಿಗೆ ಭಯ ಬೀಳ್ತಿದೀಯಲ್ಲಪ್ಪ. ನಮ್ಗೆ ಕೋರ್ಟಿಂದ ಕೇಸ್ಗಳು ಹಾಕವ್ರ ಅವ್ರ ವಿರುದ್ಧ ಹೋರಾಟ ಇರೋದಕ್ಕೆ ಎಲ್ಲ ಅದೇನೆ ಬರ್ತವೆ ನಮ್ಗೆ. ಬೇಡ ರೀ, ಕೇಸಿಗೆ ಯಾರು ಹಕ್ಕಿಸ್ಕೊಂತ ಇದಾರೆ ಅಂತವ್ರು ಬರ್ಲಿ, ನೀವ್ ಯಾಕ್ರಿ ಬರ್ತೀರಾ? ನೀವೆಲ್ಲ ಏನ್ ಮಾಡ್ತೀರಾ ಗೊತ್ತಾ? ಯಾರಿಗೋ ಕೇಸ್ ಹಾಕ್ತಾರೆ ಬಿಡು, 2 ದಿನ ಮನೇಲಿ ಇರೋಣ, ಆಮೇಲೆ ಗಾಡಿಗೆ ಹೋಗೋಣ, ಆಮೇಲೆ ಡ್ಯೂಟಿ ಮಾಡೋಣ. FC ತಾನೇ ಲ್ಯಾಪ್ಸ್ ಆಗಿರೋದು, ಇನ್ಸೂರೆನ್ಸ್ ತಾನೇ ಲ್ಯಾಪ್ಸ್ ಆಗಿರೋದು. ದಯವಿಟ್ಟು ತಿಳ್ಕೊಳ್ರಿ. ನೀವು ಹೊರಗಡೆ ಹೋಗಿ ರೋಡ್ಗೆ ಇಳಿದು ದುಡಿಮೆ ಮಾಡ್ತೀರಾ ಅಂದ್ರೆ ದುಡ್ಡಾಗುತ್ತೆ ಅನ್ನೋದಲ್ಲ. ನಿಮ್ಮ ಸಂಸಾರ, ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ನಂಬ್ಕೊಂಡೈತೆ, ಅವ್ರಿಗೋಸ್ಕರ ದುಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ. ಏನೇಳಿ, ಅವ್ರಿಗೋಸ್ಕರ ದುಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ. ಯಾವನ ಅವನು ಬಸವರಾಜ್ ಕನ್ನಡಿಗ? ನೀನು ಹೋಗಿ ಕೇಸ್ ಹಾಕಿಸ್ಕೊಂಡಂಗಿರ ಹಾಕಿಸ್ಕೊಳ್ಳೋ. ನಮ್ಗೆ ಆದಂತ ಕೆಲಸಗಳಿದಾವೆ, ನಾವು ಕೇಸ್ಗಳು ಹಾಕಿಸ್ಕೊಂಡಿದೀರಿ. ಒಂದಿನ ಕೇಸ್ಗಲ್ಲ, ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆಯಿಂದ ಕೇಸ್ ಓಡಾಡ್ತಾ ಇದೀರಿ. ನಾನು ಗಾಡಿ ಎತ್ಕೊಂಡೋಗಿ ಕೇಸ್ ಹಾಕಿಸ್ಕೊಳಕ್ ಆಗಲ್ಲ ಮಗ. ನನ್ ಗಾಡಿ ಎತ್ತರ ನನ್ ಗಾಡಿದ ಎಲ್ಲಾ ಡಾಕ್ಯುಮೆಂಟ್ಸ್ ಐತೆ, ಯಾರು ಕೇಸ್ ಹಾಕಲ್ಲ. ಕೇಸ್ ಹಾಕ ಅಂತವ್ರಿಗೆ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳೋ. ಈಗ ವಿಚಾರಕ್ಕೆ ಬಂದ್ಬಿಡ್ತೀನಿ. ಯಾರು ಭಯ ಬೀಳಕ್ ಹೋಗ್ಬೇಡಿ, ಏನು ತೊಂದರೆ ಆಗಲ್ಲ.
ನಿಮಗೆ ಯಾವ ಸಂಸ್ಥೆಯವನು ಕೇಸ್ ಹಾಕಿರ್ತಾನೆ ಆ ಸಂಸ್ಥೆ ಮುಂದೆ ನಿಮ್ಮನ್ನ ಕಳ್ಸೋಂತ ಜವಾಬ್ದಾರಿ ನಮ್ದು. ಹಾಗೆ ಒಂದು ವಿಚಾರ ಬೇಜಾರು ಏನ್ ಗೊತ್ತಾ, ನಾವು ಹೋರಾಟಗಳು ಮಾಡೋ ಸಂದರ್ಭದಲ್ಲಿ ನೀವು ಅಳ್ಳಾಡಿಸ್ಕೊಂಡು ಬಾಡಿಗೆ ಹೊಡ್ಕೊಂಡು ಅವನೆಲ್ಲ ಮಾಡ್ತಾವನೆ ಬಿಡು ನಮ್ಗೇನು ಅನ್ನೋದು ಲೆಕ್ಕಾಚಾರದಲ್ಲಿ ಓಡಾಡ್ತಿದ್ರಲ್ಲ, ನಿಮ್ಮಂತವ್ರಿಗೆ ಅರಿವಾಗಬೇಕು. ಎಲ್ಲ ನಾಯಕರು ಹೋರಾಟಗಾರರು ಹೋರಾಟ ಯಾಕೆ ಮಾಡ್ತಾ ಇದ್ರು, ಹೋರಾಟ ಮಾಡ್ಬೇಕಿತ್ತು ಯಾಕೆ ಅನ್ನೋದನ್ನ ನೀವುಗಳು ತಿಳ್ಕೊಬೇಕು. ಸರ್ ಅರುಣ್ ಸರ್ ನಮಸ್ತೆ. ಖಂಡಿತ ಅದ್ರ ಬಗ್ಗೆ ವಿಚಾರನ ಇವತ್ತು ಮಿನಿಶ್ ಇಲ್ಲ, ನಾಳೆ ಏನಾದ್ರು ನಾವು ಹೋದ್ರೆ ಖಂಡಿತವಾಗಿ ಸಿಕ್ಕಿದ್ರೆ ಅಂಗವಿಕಲರಿಗೆ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿ DL ನ ಕೊಡೋಂಥದ್ದು ಆಗುತ್ತೆ. ನೋಡೋಣ, ಅದ್ರ ಬಗ್ಗೆ ವಿಚಾರನ ತಿಳ್ಕೊಂಡು ಖಂಡಿತವಾಗಿ ಇದೇ ಫೇಸ್ಬುಕ್ ಲೈವ್ ಮುಖಾಂತರ ತಮ್ಮೆಲ್ರಿಗೂ ಸಹ ತಿಳಿಸ್ಕೊಡೋ ಅಂತ ಕೆಲಸ ಮಾಡ್ತೀನಿ. ಚೇತನ್ ಸರ್ ನಮ್ಮದು ಆಲ್ರೆಡಿ ಎಲ್ಲಾ ತರದ ಡಾಕ್ಯುಮೆಂಟ್ಸ್ ಇದೆ, ಮತ್ತೆ ಯಾಕೆ ಬ್ರದರ್ ನೀವು ತಲೆ ಕೆಡಿಸ್ಕೊಂತಿದ್ದೀರಾ? ಬಸವರಾಜ್ ಕನ್ನಡಿಗ ಅವರೇ, ನೀವ್ ಯಾಕೆ ತಲೆ ಕೆಡಿಸ್ಕೊಂತಿದ್ದೀರಿ ಹೇಳಿ? ಯಾರು ಅಪ್ರಾಮಾಣಿಕವಾಗಿ ಓಡ್ಸ ಅಂತವ್ರಿಗೆ ಆಗುತ್ತೆ ಬಿಡಿ. ಹಿಂಗೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಹೋದ್ರೆ ನನ್ನನ್ನು ಎಲ್ಲಿ ಹಿಡಿದು ಬಿಡ್ತಾರೋ ಅನ್ನೋ ಭಯದಿಂದ ಎಷ್ಟೋ ಜನ ಗಾಡಿಗಳಿತ್ತಿಲ್ಲ. ನಿಜವಾಗ್ಲೂ ರೋಡ್ ತುಂಬಾ ಫ್ರೀ ಆಗೈತೆ, ಎಲ್ಲೂ ಗಾಡಿಗಳಿಲ್ಲ. ಕೆಲವ್ರ ಮನಸ್ಥಿತಿಗಳು ಹಂಗ ಆಗೋಗ್ಬಿಟ್ಟಿದೆ. ಬಸವರಾಜ್ ಕನ್ನಡಿಗ ಅವರೇ, ಕೆಲವೊಬ್ರು ಮನಸ್ಥಿತಿಗಳು ಹಂಗಾಗಿದೆ. ದಾಖಲಾತಿಗಳಿದ್ರೆ ರೋಡ್ಗೆ ಬಂದು ಇಳಿದು ದುಡಿಮೆ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಸುಮ್ಮನೆ ಯಾಕೆ ನಿಮ್ಗೆಲ್ಲ ಕುಟ್ಕೊಂಡು ಹೋಗೋದು? ದಯವಿಟ್ಟು ಯಾರು ಚಾಲಕರು ಭಯ ಬೀಳಕೋಬಿಡಿ. ಕೆಲವೊಬ್ರು ಈ ಶೋಕಿಗೆ, ಈ ಕಾಂಜಿ ಪಿಂಜಿ ಖರ್ಚಿಗೆ ಮಾಡಕ್ ಕೆಲಸ ಇಲ್ದಲೆ ಮನೇಲಿ ಕೂತಿರ್ತಾರಲ್ಲ, ಹೋಗಿ ದುಡಿಮೆ ಮಾಡುವಂತ ಕೊಡ್ತಾರೆ. ಅವ್ರು ಶೋಕಿ ಮಾಡಕ್ ಗಾಡಿ ಎತ್ಕೊಂಡ್ಬರ್ತಾರೆ. ಅಂತವ್ರಿಗೆ ಖಂಡಿತ ತೊಂದರೆ ಆಗುತ್ತೆ. ಅಂತವ್ರ ಪರವಾಗಿ ನಾವ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಮ್ಗೆ ಬೇಕಾಗಿರೋದು ನಮ್ಮ ಚಾಲಕರು, ಸ್ವಾಭಿಮಾನಿ ಚಾಲಕರು, ಪ್ರಾಮಾಣಿಕವಾಗಿ ಯಾರು ದುಡಿತಾ ಇದಾರೆ ಅಂತ ಚಾಲಕರ ಅವಶ್ಯಕತೆ ಇದೆ ನಮ್ಗೆ. ಅಂತರ ಉಳಿವಿಗಾಗಿ ಖಂಡಿತ ನಾವು ನಿಲ್ತೀರಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಾಗಿ ಈಗೇನು ಕೆಲವೊಬ್ರಿಗೆ ಅರ್ಥ ಆಗ್ಬೇಕು. ಯಾಕೆಂದ್ರೆ ಹೋರಾಟಗಳು ಏನಕ್ಕೆ ಮಾಡ್ತಾರೆ? ಕಣ್ಣಲ್ಲಿ ನೀರ್ ಹಾಕಿದ್ದೀರಿ ಬ್ರದರು. ಹೋರಾಟಗಳು ಮಾಡುವಾಗ ಸಂಸಾರ ಬಿಟ್ಟು ರೋಡ್ಗೆ ಬಂದು ನಿಂತ್ಕೊಂಡು ಬೇಡ ಅಂತ ಪರಿಸ್ಥಿತಿ ನಮ್ಗಿರ್ಲಿಲ್ಲ. ಏನೇಳಿ ಬೇಡ ಅಂತ ಪರಿಸ್ಥಿತಿ ನಮ್ಗಿರ್ಲಿಲ್ಲ. ಆದ್ರೂ ಸಹ ಏನೋ ಒಂದು ಹೋರಾಟ ಮಾಡ್ತಾ ಇದೀರಿ, ಚಾಲಕರು ಒಳತ್ಗಾಗಿ ಚಾಲಕರ ವರ್ಗಾವಳಿ ಅಂತ ಮಾಡಿದಾಗ ಎಷ್ಟೋ ಜನ ಡ್ರೈವರ್ಗಳು ಒಂದು ಪೋಸ್ಟ್ ಹಾಕೊಳ್ಳಿ ಅಂದ್ರೆ ನಾನು ಹಾಕೋಣಲ್ಲ, ನಾನೇ ಯಾಕೆ ಹಾಕ್ಬೇಕು, ಎಷ್ಟು ಕೊಡ್ತೀರಾ ಅಂತ ಕೇಳಿದಾರೆ ಗೊತ್ತಾ? ರಾಜಕೀಯ ಮಾಡ್ತಿದ್ರ? ನಾವು ಯಾರು ರಾಜಕೀಯ ಮಾಡ್ತಿರ್ಲಿಲ್ಲ. ಚಾಲಕರ ಹೇಳಿಕೆಗಾಗಿ ಹೋರಾಟ ಮಾಡುವಾಗ ಎಷ್ಟು ಕೊಡ್ತೀರಾ, ಹೋರಾಟಕ್ಕೆ ಬಂದ್ರೆ ಯಾಕೆ ಬರ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡೋದಿಲ್ಲ. ಅಂತರ್ಗ ಅನುಭವ ಆಗ್ಲಿ. ಇನ್ನೂ ಸುಮಾರು ಜನ ತುಂಬಾ ಬುದ್ಧಿವಂತರು, ತುಂಬಾ ಜ್ಞಾನಿಗಳು ಯಾಕೆ ಹಿಡಿಬೇಕು, ಸಂಸ್ಥೆ ಮೇಲೆ ಕೇಸ್ ಹಾಕ್ಬೇಕು, ಅಗ್ರಿಗೇಟರ್ ಲೈಸೆನ್ಸ್ ಕೊಟ್ಟಿದಾರ ಸ್ವಾಮಿ? ನಾವು ಕೇಳೋದಕ್ಕೆ ನಾವು ಸುಮಾರು ಸಲ ಉಗಿಸ್ಕೊಂಡ್ ಬಂದಿದ್ದೀರಿ ಕಮಿಷನರ್ಗಳ ಹತ್ರ, ಮಿನಿಸ್ಟರ್ಗಳ ಹತ್ರ. ನಿಮ್ಗೆ ಸರ್ಕಾರ ಒಂದು ದರ ನಿಗದಿ ಮಾಡಿದೆ, ಮೀಟರ್ ಕೊಟ್ಟಿದೆ, ಮೀಟರ್ನ ಬಿಡ್ತೀರಾ, ದರನ ಯೋಚನೆ ಮಾಡಲ್ಲ. ಹೆಂಗೋಗಿ ಕೇಳ್ತೀರಾ? ಅವನಿಗೆ ಹೋಗಿ ಕಳ್ತನ ಮಾಡಿ ಅಂತಾನೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಮಾಡ್ಬಿಡ್ತೀರಾ? ಆಟೋದಲ್ಲಿ ಕಳ್ತನ ಮಾಡಬೇಕು ಮಾಡಿ ಅಂದ್ರೆ ಮಾಡ್ಬಿಡ್ತೀರಾ? ಮಾಡಲ್ಲ. ಎಲ್ಲದಕ್ಕೂ ಒಂದು ಯೋಚನೆ ಮಾಡಬೇಕು. ನೇರವಾಗಿ ಹೋಗಿ ನೀವು ಹಿಡಿದ್ಬಿಟ್ರೆ ಸಾರಿಗೆ ಅಧಿಕಾರಿಗಳ ಮೇಲೆ ನಾವು ಬಿಡಲ್ಲ. ಬ್ರಷ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬ್ರಷ್ ಯಾರು ಹಾಕ್ತಾರೆ ಗೊತ್ತಾಗ? ಕಿಡಿಗೇಡಿಗಳನ್ನ ಸಪೋರ್ಟ್ ಮಾಡೋ ಅಂತವ್ರು ನಾವುಗಳು ಬ್ರಷ್ ಹಾಕ್ತಿರಿ. ನಮ್ಮ ವರ್ಗಾವಳಿ ಬೇಕು ಅಂದ್ರೆ ಕೆಲವೊಂದು ಕಿಡಿಗೇಡಿ ಹುಳುಗಳು ಉದ್ರೋಗ್ಬೇಕು. ಆ ಉದ್ರೋಗೋದಕ್ಕೆ ಇದೇ ಒಂದು ಸರಿಯಾದ ಅಸ್ತ್ರ ಅಂತ ನನ್ನ ಅನಿಸಿಕೆ. ಕೊನೆಯದಾಗಿ ಹೇಳ್ತೀನಿ, ಯಾರೇ ನಿಯತ್ತಾಗಿ ದುಡ್ದಿರೋ ಅಂತರಾಗಿರ್ಬೋದು ಅಥವಾ ನಿಮ್ಮೆಲ್ಲಾ ಡಾಕ್ಯುಮೆಂಟ್ಸ್ಗಳು ಸರಿ ಇದ್ದು ಓಲಾ, ಊಬರ್, ರ್ಯಾಪಿಡೋ ನಮ್ಮ ಎದುರಿ ಸಂಸ್ಥೆಯ ವಿರುದ್ಧವಾಗಿ ಏನನ್ನು ಕೇಸ್ ಹಾಕಿದ್ರೆ ದಯಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೇರವಾಗಿ ನಿಮ್ಮನ್ನ ಆ ಆಫೀಸ್ ಕಳ್ಸೋ ಅಂತ ಕೆಲಸ ಮಾಡ್ತೀರಿ ಅಂತ ಹೇಳ್ತೀನಿ. ಸರ್ ಡಿಸ್ಪ್ಲೇ ಕಾರ್ಡ್ ಇಲ್ಲಿ ಸರ್, ಡಿಸ್ಪ್ಲೇ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿರ್ಬೇಕೇನೋ. ಡಿಸ್ಪ್ಲೇ ಬಗ್ಗೆ ಇನ್ನೂ ಕೇಂದ್ರ ಸರ್ಕಾರ ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಡಿಸ್ಪ್ಲೇ ಕಾರ್ಡ್ ಬೇಕು ಅನ್ನೋದು ಕಂಪಲ್ಸರಿ ಅಲ್ಲ ಅಂತ ಅನ್ಸುತ್ತೆ. ಅದ್ರ ಬಗ್ಗೆನೂ ಸಹ ಮಾಹಿತಿ ಕೊಡ್ತೀನಿ. ಯಾಕೆಂದ್ರೆ ಡಿಸ್ಪ್ಲೇ ಕಾರ್ಡ್ ಬಗ್ಗೆ ಇನ್ನು ಸರಿಯಾದ ಏನ್ ಕಂಪಲ್ಸರಿ ಅನ್ನೋದಿಲ್ಲ. ಡಿಸ್ಪ್ಲೇ ಕಾರ್ಡ್ ಪೊಲೀಸ್ ವೆರಿಫಿಕೇಶನ್ ಆಗಿದ್ರೆ ಸಾಕು ನಿಮ್ಗೆ. ಅದನ್ನ ಮೆನ್ಷನ್ ಅನ್ನೋದು ಅವಶ್ಯಕತೆ ಇಲ್ಲ. ಗಾಡಿ ನಂಬರ್ ತಗೊಂಡು ಆ ಡ್ರೈವರ್ ಡೀಟೇಲ್ಸ್ ತಗೊಂಡು ಅದನ್ನ ಚೆಕ್ ಮಾಡ್ಕೊಬಹುದು. ಡಿಸ್ಪ್ಲೇ ಕಾರ್ಡ್ ಏನ್ ಗೊತ್ತಾ, ಈಗ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಆಗಿದೆ. ಈಗ 3 ವೀಲರು 4 ವೀಲರು ಅಪ್ ಟು 7 ಟನ್ 7 ಟನ್ ವರೆಗೂ ಬ್ಯಾಡ್ಜ್ ಅವಶ್ಯಕತೆ ಇಲ್ಲ. ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್ ಎನಿ ವೆಹಿಕಲ್ ಓಡಿಸಬಹುದು ಅಂತ ಇದೆ. ಹಂಗಾಗಿ ಯಾರು ಈ 4 ವೀಲರ್ ಒಂದು ಲೈಸೆನ್ಸ್ ಇದ್ರೆ ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಅಪ್ ಟು 7 ಟನ್ ವರೆಗೂ ಓಡಿಸಬಹುದು. ಯಾವ ಗಾಡಿ ಬೇಕಾದ್ರೂ ಓಡಿಸಬಹುದು. ಬ್ಯಾಡ್ಜ್ ಏನ್ ಬೇಕಪ್ಪ ಅಂದ್ರೆ ಆಟೋ ಡ್ರೈವರ್ಗಳಿಗೆ ಇವತ್ತು ಪರ್ಮಿಟ್ ತಗೋಬೇಕಂದ್ರೆ ಕಂಪಲ್ಸರಿ ಬ್ಯಾಡ್ಜ್. ಡಿಸ್ಪ್ಲೇ ಕಾರ್ಡ್ ಇದ್ರೆ ನಿಮ್ಗೆ ತುಂಬಾ ಒಳ್ಳೇದದು. ಡಿಸ್ಪ್ಲೇ ಕಾರ್ಡ್ ಇವತ್ತು ಬ್ಯಾಡ್ಜ್ ಮಾಡಿಸ್ಕೊಂಡ್ರೆ ಡಿಸ್ಪ್ಲೇ ಕಾರ್ಡ್ ಕೊಡ್ತಾರೆ. ಬ್ಯಾಡ್ಜ್ ಇಲ್ಲ ಅಂದ್ರೆ ಡಿಸ್ಪ್ಲೇ ಕೊಡಲ್ಲ. ಹಂಗಾಗಿ ಕೆಲವರು ಏನ್ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡೋರು
ಅಂದ್ರೆ ಆಟೋ ಸ್ವಂತ ಓನರ್ಗಳಾದ್ರೆ ಕಂಪಲ್ಸರಿ ಅವ್ರ ಹತ್ರ ಬ್ಯಾಡ್ಜ್ ಇರುತ್ತೆ. ಯಾಕಂದ್ರೆ ಪರ್ಮಿಟ್ ಹಾಕಕ್ ಬ್ಯಾಡ್ಜ್ ಬೇಕೇ ಬೇಕು. ಯಾರು ಇವತ್ತು ಕಲೆಕ್ಷನ್ ಗಾಡಿ ಓಡಿಸ್ತಾರಲ್ಲ ಬಾಡಿಗೆಗೆ ಅಂತವ್ರು ಬ್ಯಾಡ್ಜ್ ಮಾಡಿಸ್ಕೊಂಡಿರಲ್ಲ. ಬ್ಯಾಡ್ಜ್ ಮಾಡಿಸ್ಕೊಂಡಿರೋ ಕಾರಣ ಯಾಕಂದ್ರೆ ಗಾಡಿ ಅವ್ರ ಹೆಸರು ಇರಲ್ಲ, ಬಾಡಿಗೆಗೆ ಬಂದಿರ್ತಾರೆ. ಬ್ಯಾಡ್ಜ್ ಮಾಡಿಸ್ಕೊಂಡು ಅವರು ಹೋಗಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ಗಳಲ್ಲಿ ಈಗ ಹೋದ್ರೆ ಟ್ರಾಫಿಕ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಕಾರ್ಡ್ ಕೊಡುವಂತ ಕೆಲಸ ಮಾಡ್ತಾರೆ. ಮಾಡ್ಕೊಳ್ಳಿ, ಡಿಸ್ಪ್ಲೇ ಕಾರ್ಡ್ ಕಂಪಲ್ಸರಿ ಅನ್ನೋದಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ಹೇಳಿದೆ. ತಲೆ ಕೆಡಿಸ್ಕೊಬೇಡಿ, ಕೇಂದ್ರ ಸರ್ಕಾರ ಹೇಳಿದೆ ಕಂಪಲ್ಸರಿ ಅಲ್ಲ ಅಂತ. ಯಾವನೋ ಬೆಳಗ್ಗೆ ವಿಡಿಯೋ ನೋಡಿ ಯಾವನೋ ಒಬ್ಬ ಮಾಡಿದ್ದ, ಅದನ್ನ ತಲೆ ಕೆಡಿಸ್ಕೊಬೇಡಿ. ಪಾಪ ಡ್ರೈವರ್ ಹತ್ರನು ಮಾತಾಡಿದ್ರಿ, ಅವನಲ್ಲಿ ಹೋಗ್ತಾ ಇದ್ದಂತ ಇದಾಗ್ಲೇ ಶುಕ್ರವಾರ ನಡೆದಿರೋ ಅಂತ ವಿಡಿಯೋ. ಬೆಳಗ್ಗೆ ಹಾಕಿ ಯಾರೋ ಒಬ್ಬ ಮೆಂಟ್ಲಾಕ್ ಅವನಲ್ಲ, ಅದು ಶುಕ್ರವಾರ ನಡೆದಿರೋ ವಿಡಿಯೋ. ಬೇಕು ಅಂತ ವಿಡಿಯೋ ಮಾಡಿರೋಂಥದ್ದು. ಕಸ್ಟಮರೇ ಹೇಳ್ತಾ ಇದ್ರಂತಲ್ಲಿ, ಯಾಕೆ ಈ ತರ ಮಾಡ್ತಾ ಇದಾರೆ ಇವರು ಅಂತ. ಅಲ್ಲಿ ಬಂದಿರೋ ಅಂತದ್ದು ಅವ್ನು ಡಿಸ್ಪ್ಲೇ ಕಾರ್ಡ್ ಕೇಳಕ್ ಅವನು ಯಾರು? ಈಗ ಬಂದಿಲ್ವಾ, ರೋಡ್ಗೆ ಇಳಿದಿಲ್ವಾ ಅಧಿಕಾರಿಗಳು? ಅವ್ರು ಕೇಳ್ತಾರೆ. ಅವನೇನೋ ಬೇಕು ಅಂತ ಮಾಡ್ತಾವನೆ ಪಾಪ. ಅವ್ನ ಮೆಂಟ್ಲು ಜಾಸ್ತಿ ತಲೆ ಕೆಡ್ಸೇನೋ ಸ್ಟ್ರೋಕ್ ಗೀಕ್ ಹಾಕಿ ಹೋಗ್ಬಿಟ್ರೆ ಕಷ್ಟ. ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ. ಡ್ರೈವರ್ ಯಾರು ಭಯ ಬಿಡೋದ್ ಬೇಡ, ದುಡಿಮೆ ಮಾಡಿ. ಏನೇ ಓಲಾ ಊಬರ್ ಇಂದ ಕೇಸ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದ್ರೆ ದಯವಿಟ್ಟು ನೀವುಗಳು ಯಾವ ರೀತಿ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ನಾನು ಗುರುವಾರದ ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ದುಡಿಮೆ ಮಾಡಿ, ಸಾರ್ವಜನಿಕರು ಗೌರವ ಕೊಡಿ, ಮೀಟರ್ ಹಾಕಿ ಸೇವೆ ಕೊಡಿ. ನಮಸ್ಕಾರ.